ನಿಮ್ಮ ವಾಹಿನಿ, ಇದ್ದಿದ್ದು ಇದ್ದ ಹಾಗೆ. 2027ನೇ ವರ್ಷದ ಮೊದಲ ಹಂತದಲ್ಲಿ ಮನೆ ಮನೆಗೆ ತೆರಳಿ ಜನಗಣತಿಯನ್ನ ಮಾಡಲು ಈಗಾಗಲೇ 500ಕ್ಕೂ ಹೆಚ್ಚು ಶಿಕ್ಷಕರು, ಶಿಕ್ಷಕಿಯರು ಹಾಗೂ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುವ ಕಾರ್ಯದರ್ಶಿಗಳು ಹಾಗೂ ಇನ್ನಿತರ 500 ಅಧಿಕಾರಿಗಳಿಗೆ 3 ದಿನಗಳ ಕಾಲ ಪಟ್ಟಣದ ಜೂನಿಯರ್ ಕಾಲೇಜು ಆವರಣದಲ್ಲಿ ಸೂಕ್ತ ತರಬೇತಿ ನೀಡಲಾಗಿದೆ. ಅಧಿಕಾರಿಗಳು ಮನೆ ಮನೆಗೆ ತೆರಳಿ ಜನಗಣತಿಯನ್ನ ದಿನಾಂಕ 16/4/2026 ರಿಂದ 15/5/2026 30 ದಿನಗಳ ಕಾಲ ನಡೆಯುವ ಜನಗಣತಿಯಲ್ಲಿ ಗ್ರಾಮೀಣ ಪ್ರದೇಶ, ಹಳ್ಳಿಗಳು, ಪಟ್ಟಣ, ವಾರ್ಡ್ಗಳು, ನಗರ ಪ್ರದೇಶಗಳ ವಾಸ್ತವ ಸ್ಥಿತಿ, ಸೌಲಭ್ಯ, ಆಸ್ತಿ ವಿವರ, ಜನಸಂಖ್ಯೆ, ಸಾಕ್ಷರತೆ, ಧರ್ಮ, ಆರ್ಥಿಕ ಚಟುವಟಿಕೆ, ವಲಸೆ ಬಂದ ಜನರು ಹೀಗೆ ಹಲವಾರು ವಿಷಯಗಳ ಬಗ್ಗೆ ಬಂದ ಅಧಿಕಾರಿಗಳಿಗೆ ಸೂಕ್ತ ಮಾಹಿತಿಯನ್ನು ಒದಗಿಸಬೇಕೆಂದು ತಾಲೂಕು ದಂಡಾಧಿಕಾರಿ ಆದರ್ಶ ರವರು ತಿಳಿಸಿದ್ದಾರೆ. ಗಣತಿ ಕಾರ್ಯದ ವ್ಯವಸ್ಥೆ ತುಂಬ ಅತ್ಯಂತ ಉತ್ತಮವಾಗಿದೆ. ರೂಮ್ ಆಗಿರ್ಬೋದು, ಆರ್ಪಿಗಳಾಗಿರ್ಬೋದು, ವ್ಯವಸ್ಥೆ ಆಗಿರ್ಬೋದು, ಸ್ನ್ಯಾಕ್ಸ್ ಇರ್ಬೋದು, ತುಂಬ ಚೆನ್ನಾಗಿದೆ. ಅದರೊಳಗೂ ಊಟ ಅಂತೂ ತುಂಬ ಅತ್ಯುತ್ತಮವಾಗಿದೆ. 3 ದಿವಸದಿಂದ ಒಳ್ಳೆ ಮೆನು, ಕ್ವಾಲಿಟಿ ಕ್ವಾಂಟಿಟಿ ಮೇಂಟೈನ್ ಮಾಡಿಕೊಂಡು ಉತ್ತಮವಾಗಿ ಪ್ರತಿಯೊಬ್ಬ ಶಿಕ್ಷಕರು, ಪ್ರತಿಯೊಬ್ಬ ಗಣತಿದಾರರು ಕೂಡ ಅತ್ಯಂತ ಉತ್ತಮವಾದಂಥ ಭಾವನೆಗಳನ್ನ ವ್ಯಕ್ತಪಡಿಸವ್ರೆ. ಇಲ್ಲಿವರೆಗೂ ನಡೆದಂಥ ಎಲ್ಲ ಕಾರ್ಯಕ್ರಮದ ಊಟದ ವ್ಯವಸ್ಥೆಗಿಂತ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಚೆನ್ನಾಗಿ ಊಟವನ್ನು ಮಾಡಿಕೊಟ್ಟಿದ್ದಾರೆ. ರುಚಿಯಾಗಿದೆ, ಶುಚಿಯಾಗಿದೆ. ಸೋಮವಾರ, ಮಂಗಳವಾರ, ಬುಧವಾರ 3 ದಿನಗಳ ಕಾಲ 500ಕ್ಕೂ ಹೆಚ್ಚು ಅಧಿಕಾರಿಗಳಿಗೆ ಜನಗಣತಿಯನ್ನು ಹೇಗೆ ನಿರ್ವಹಿಸಬೇಕೆಂಬ ತರಬೇತಿಯನ್ನು ತಹಶೀಲ್ದಾರ್ ಆದರ್ಶ ಜಿ ರವರ ಮಾರ್ಗದರ್ಶನ ಹಾಗೂ ಶಿರಸ್ತೇದಾರ ಹರ್ಷ ಹಾಗೂ ರಾಜಸ್ವ ನಿರೀಕ್ಷಕರು ಈ ತರಬೇತಿ ಕೇಂದ್ರದಲ್ಲಿ ಭಾಗವಹಿಸಿದ್ದರು. ಧನ್ಯವಾದಗಳು. ಪ್ರತಿದಿನ ಊಟ ಒಂದೊಂಥರ ತುಂಬ ರುಚಿಕರವಾಗಿತ್ತು. ಮೇಡಮ್ ಮಾತಾಡಿ. 3 ದಿನ ಜನಗಣತಿ ತರಬೇತಿಯಲ್ಲಿ ಊಟ, ಬೆಳಿಗ್ಗೆ ಕಾಫಿ ಮತ್ತು ಸಂಜೆ ಟೀ, ಸ್ನ್ಯಾಕ್ಸು, ಜ್ಯೂಸು ಎಲ್ಲ ಕೊಟ್ಟು ಅಚ್ಚುಕಟ್ಟಾಗಿ ತರಬೇತಿಯನ್ನು ಯಶಸ್ವಿಗೊಳಿಸಿದೆ. ಹಾಗಾಗಿ ತಹಸೀಲ್ದಾರ್ ಕಚೇರಿ ಮತ್ತು ಎಲ್ಲರಿಗೂ ಧನ್ಯವಾದಗಳು. 7ನೇ ತಾರೀಕಿಂದ ಬರ್ತಾ ಇದ್ದೀವಿ ಈ ಒಂದು ಗಣತಿ ತರಬೇತಿಗೆ. ಇಲ್ಲೇ ಸ್ಥಳದಲ್ಲೇ ಊಟ ಕೊಡ್ತಾ ಇದ್ದಾರೆ. ಊಟ ಚೆನ್ನಾಗಿದೆ. ಜ್ಯೂಸು, ಕಾಫಿ ಮತ್ತು ಬಜ್ಜಿ, ಬೋಂಡ, ಮಜ್ಜಿಗೆಯನ್ನು ಮತ್ತು ಸ್ವೀಟು ಎಲ್ಲ ಕೊಡ್ತಿದ್ದಾರೆ. ಊಟ ಚೆನ್ನಾಗಿದೆ ಸರ್. ಮತ್ತು ನೀರು ಬಾಟ್ಲುಗಳು ಇದೇ ಕೊಡ್ತಾ ಇರೋದ್ರಿಂದ ನೀರಿನ ವ್ಯವಸ್ಥೆನೂ ಚೆನ್ನಾಗಿದೆ. ಫೆಸಿಲಿಟೀಸ್ ಚೆನ್ನಾಗಿದೆ ಸರ್. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.